ಈ ರಂಗಣ್ಣ ಎತ್ತಾಗ ಹೋಗಿದ್ದಾತು. ರಂಗಣ್ಣ ಬತ್ತೀನಂತ ಹೇಳಿತ್ತಲ್ಲ ಇಲ್ಲಿಗೆ, ಇನ್ನು ಈಟತ್ತಾರು ಬಂದಿಲ್ವಲ್ಲ ಈ ರಂಗಣ್ಣ. ಅಯ್ಯಯ್ಯ, ಈ ಕೂಡದ ಮೇಲೆ ಈ ಕ್ಯಾಶ್ರಾಗೆ ನಡ್ಕೊಂಬರಕ್ಕಾಗಲ್ವಲ್ಲ ನನ್ನ ಕೈಲಿ. ಎಲ್ಲಾರ ಪಂಚೆ ಗಿಂಚೆ ಸಿಕ್ಕಾಕೊಂಡು ಈ ಗದ್ದೆ ಪೈನಾಗೆ ಬಿದ್ನವು. ನಾನು ಕ್ಯಾಶ್ರಾಗ ನಡ್ಕೊಂಬರಕ್ಕಾಗಲ್ಲವು, ಆಗಲ್ಲ. ಅಗಳಪ್ಪು, ನಮ್ಮ ರಂಗಣ್ಣ ಅಲ್ಲಿ ಬೊತ್ತಿದ್ದಂಗೈತೆ. ಆ ತಟ್ಟೆ ಆಡ್ಕೊಂಡು ಬೊತ್ತಿರೋದು ನೋಡಿದರೆ ಎಲ್ಲನ ಗದ್ದೆ ಪೈರ್ನಾಕ ಇಲ್ಲ ಎಲ್ಲನ ಕ್ಯಾಸ್ರಾಕ ಕೌಸ್ಕೊಂಡು ಬಿದ್ನೆ ನಮ್ಮ ರಂಗಣ್ಣ. ಇಲ್ಲೇ ಬಾರ ಜೂಜ, ನಿನ್ಕೊಂಡು ಹೋದ್ಯಾರು ಈ ರಂಗಣ್ಣ ಕೌಸ್ಕೊಂಡು ಬಿದ್ದುಬಿಟ್ಟಾಗಣೋ ಜುಂಜ. ಬಾರ ಜುಂಜ, ಇಲ್ಲಿ ಎಷ್ಟು ಬಾರೋಣ. ಅಯ್ಯೋ ರಂಗಣ್ಣ, ಯಾಕೆ ರಂಗಣ್ಣ ಹಂಗೆ ಬಿದ್ದೆ? ಎಲೆ ಜುಂಜ, ನಾವು ಕುಡಿಯೋದು ಹೊಸದಲ್ಲ, ಕುಡಿದ ಮೇಲೆ ಬೀಳೋದು ಹೊಸದಲ್ಲ ಕಣೋ ಜುಂಜ. ಹಂಗೆ ಕೂಡ್ದಿರೋ ನೆಸೆ ಇಳಿದ ಮೇಲೆ ಎದ್ದು ಯಾರಿಗೂ ಕಾಣ್ದಂಗೆ ನಡ್ಕೊಂಡು ಹೋಗೋದು ತಡ ಇಲ್ಲ ಕಣ ಜುಂಜ. ಅರ್ಥ ಆಯ್ತು ಜುಂಜ? ಸರಿ ಕಣ್ ರಂಗಣ್ಣ, ನಮಗೂ ಗೊತ್ತಿಲ್ಲದೇನಿಲ್ಲ ಹೇಳು. ವಶಿ ನೀನು ಹೇಳೋದು ಕರೆಕ್ಟಯ್ಯ. ನಾಶೆ ಇಳಿದ ಮೇಲೆ ಬಿದ್ದಿರೋರು ಯಾವಾಗ ಎದ್ದು ನಡ್ಕೊಂಡು ಹೋಗ್ತಾರೆ ಅಂತ ಯಾರಿಗೂ ಗೊತ್ತಾಗಕ್ಕಿಲ್ಲ ನೋಡು. ಹಂಗೋಗಿ ಮನೆಗೆ ಸೇರ್ಕೊಂಡಿರ್ತಾರೆ. ಹೇಳಿ ಜುಂಜ, ನಾನು ಯಾವಾಗೂ ಕುಡಿದು ಬೀಳೋನು ಮಾಡ್ಕೊಂಡಿದ್ದೇನೆ ಇಲ್ಲಿ ಗುಬಾಲ್. ನಾನು ಅಲ್ಲಿ ಕ್ಯಾಶ್ರಿತು ನೋಡು, ಅದಕ್ಕೆ ಲುಂಗಿ ಹೊಟ್ಕೊಂಡು ಬಿಟ್ಬಿಟ್ಟೆ ಕಂಡ ಜುಂಜ. ಯಾರಿಗೂ ಹೇಳ್ಬೇಡಪ್ಪ ಜುಂಜ. ನಾನು ಕುಡಿದು ಬಿದ್ದಿರೋ ವಿಷಯ ನೀನೊಬ್ಬನಿಗೆ ಗೊತ್ತಿರಬೇಕು, ಯಾರಿಗೂ ಹೇಳ್ಬಾರ್ದು ಜುಂಜ. ಅರ್ಥ ಆಯಿತು ತಾನೆ? ಅಯ್ಯೋ ರಂಗಣ್ಣ, ನಾನು ಯಾರಿಗೂ ಹೇಳೋಕೆ ಹೋಗಲ್ಲ ಬಿಡು. ಸದ್ಯ ನಾನು ಮದುವೆ ಮಾಡಿಸಿರೆ ಸಾಕಾಗೈತೆ. ನೀನು ಯಾವಾಗ ಮಾಡಿಸ್ತೀಯ ನನ್ನ ಮದುವೆನ? ಆಗಲ್ಲ ಬನ್ನಿ, ಈ ಆಫೀಸ್ ಅಮ್ಮನವರು ಬಂದ್ರಲ್ಲ ಜುಂಜ. ನೀನು ಯಾವಾಗಲೂ ಆಫೀಸ್ ಅಮ್ಮಗೆ ಹೇಳಿ ಬಂದೆ ಇಲ್ಲಿಗೆ ಬಾ ಅಂದ. ಅಯ್ಯೋ ನಿನ್ನ ಕರೆದ್ನಲ್ಲ, ಅವಾಗೇನೆ ಆಫೀಸ್ ಹಾಕೋಗನು ಹೇಳು ಬಂದಿದ್ದೆ ಕಣಾಣು. ನಮ್ಮ ಮಾಮೂಲಿ ಜಾಗಕ್ಕೆ ಬಾರ ಯಾಕ ಅಂತ ಹೇಳಿ ಬಂದಿದ್ದೆ, ಅದಕ್ಕೆ ಆಫೀಸ್ ಹಾಕನು ಬಂದೈತಿ. ಯಾಕೆ ರಂಗಪ್ಪ ನಮ್ದಕ್ಕೆ ಇಲ್ಲಿಗೆ ಬರಬಾರ್ದಿತ್ತ ರಂಗಪ್ಪ? ನಮ್ದಕ್ಕೆ ನಿಮ್ದು ಹೇಳಿ ಕಳ್ಸೈತಂತ ಹೇಳಿ ಹಂದಿಗೆ ಎಲ್ಲ ಇದ್ದಂಗೆ ಹಿಡಿದ್ಬಿಟ್ಟು ನಮ್ದಕ್ಕೆ ನಿಮ್ಮದು ಹುಡುಕೊಂಡು ಬಂತು ರಂಗಪ್ಪ. ಯಾಕೆ ರಂಗಪ್ಪ ನಮ್ದಕ್ಕೆ ಬರಬಾರ್ದಿತ್ತ ರಂಗಪ್ಪ? ಶೇಷೆ ಹಂಗೇನಿಲ್ಲ ವೀರ. ನೀನು ನನ್ನ ಜೋಡೇನಾಗಿ ಇರಬೇಕು ಹೇಳು ಯಾವಾಗ. ವಶಿ ನಾನು ಕರೀಲಿರುವಲ್ಲ, ಈ ಜುಂಜಾನೆ ನೀವು ಮುಂಚೆನೇ ಹೇಳಿ ಬಂದವನೇ, ಅದಕ್ಕೆ ಬಂದಿದ್ದು ಒಳ್ಳೇದಾಯಿತು ಕಣಮ್ಮ ವೀರ. ಬಿಡು, ಹೆಂಗೋ ಬಂದಿದೆಯಾ, ಏನು ತೊಂದರೆ ಇಲ್ಲ ಬಿಡಮ್ಮ. ಸರಿ ರಂಗಪ್ಪ, ನಮ್ದಕ್ಕೆ ಏನು ಮಾಡಬೇಕು ಇವಾಗ ಹೇಳಿ ರಂಗಪ್ಪ. ನಮ್ದಕ್ಕೆ ಜುಂಜಪ್ಪಗೆ ಮದುವೆಗೆ ಮಾಡಿಸೋಕೆ ನಮ್ದು ರೆಡಿಗೆ ಐತೆ. ನಿಮ್ದಕ್ಕೆ ಏನು ಹೇಳ್ತೈತೋ ನಮ್ದಕ್ಕೆ ಹಾಗೆ ಕೇಳ್ತೈತೆ ರಂಗಪ್ಪ. ಜುಂಜಪ್ಪಂದಕ್ಕೆ ಒಟ್ಟಿನಲ್ಲಿ ನಮ್ದಕ್ಕೆ ಮದುವೆಗೆ ಮಾಡಿಸ್ಬೇಕು ನೋಡು. ಸರಿ ಕಣಮ್ಮ ವೀರ, ಇವಾಗ ಒಂದು ವಿಚಾರ ಹೇಳ್ತೀನಿ ಕೇಳ್ರೆ. ಒಳ್ಳೆ ನಮ್ಮ ಜಂಜನ್ ಮದುವೆ ಮಾಡೋಕ್ಕೆ ಇನ್ನಿಬ್ರು ಬರ್ತಾರೆ ಕಣಮ್ಮ, ಏನು ಹೆದರ್ಕೋಬೇಡ್ರೆ. ಅವರು ಕೂಡ ನಮ್ಮ ಜಂಜನ್ ಜೊತೆಗೆ ಮದುವೆ ಮಾಡೋಕ್ಕೆ ರೆಡಿ ಆಗಿದ್ದಾರೆ ಕಣಮ್ಮ. ಆ ಹುಡುಗನು ಕರ್ಕೊಂಡು ಇವ್ರನ್ನೂ ಕರ್ಕೊಂಡು ಜಂಜಗೂ ಆ ಗೊಂಬೆ ಮಾರೋ ಹುಡುಗಿಗೂ ಮದುವೆ ಮಾಡೋಣ, ಹೆದರ್ಕೋಬೇಡ್ರಿ. ಮದುವೆ ಅಂದು ಇವರಿಬ್ರಿಗೂ ಮಾಡಿಸ್ತೇನೆ. ಯಾರು ರಂಗಣ್ಣ ಇನ್ನಿಬ್ರು ಅಂತೀಯ? ಊರ್ನಾಗೆಲ್ಲ ಗೊತ್ತಾಗಿ ಆಮೇಲೆ ನನ್ನ ಮದುವೆನೇ ಆಗ್ದಂಗೆ ಆದತ್ಕಂಡು ರಂಗಣ್ಣ. ಯಾರು ರಂಗಣ್ಣ ಇನ್ನಿಬ್ರು ಅವರು? ಹೇಳೇ ಜುಂಜ, ಆ ಶಿಲುಕ್ ಸ್ಮಿತ್ರ ಅವ್ರ ಮನೆಯಾಗ ಹೋಗಿ ಆ ಶಿಲುಕ್ ಸ್ಮಿತ್ರನ ಮಗಳನ್ನ ಕರ್ಕೊಂಬರಕ್ಕೆ ಹೋಗ್ಲಾ ಜುಂಜ? ಹೋಗ ಹೇಳ್ತೀನಿ ವಿಷಯನ. ಸರಿ ಕಣ್ರಂಗಣ್ಣ, ಆಯ್ತು ಹೇಳು.
ರಂಗಪ್ಪ ಏನು ರಂಗಪ್ಪ ನಿಮ್ದಕ್ಕೆ ಕಣ್ಣು ಮಿಟ್ಟಿಸ್ತಿಲ್ದಂಗೆ ನಮ್ದಕ್ಕೆ ಹಂಗೆ ನೋಡ್ತೈತಲ್ಲ ರಂಗಪ್ಪ ನಿಮ್ಮದು. ಆಫೀಸ ಈ ರಂಜಾನ್ ಹಬ್ಬ ಬಂದೈತಂತ ಹೇಳಿ ಹಂಗೆ ಬೆಳ್ಳಗೆ ಪಳ ಪಳ ಹೊಡಿತಿದೆಯಲ್ಲಮ್ಮ ಆಫೀಸ, ಅದಕ್ಕೆ ನೋಡಿದೆ ಕಣಮ್ಮ ನೀನು. ರಂಗಪ್ಪ ಹೋಗಿ ಅಪ್ಪ, ಹಿಂಗೆಲ್ಲ ನಿಮ್ದಕ್ಕೆ ಮಾತಾಡಬಾರ್ದು. ನಮ್ದಕ್ಕೆ ರಂಜಾನ್ಗೆ ಅಂತ ಹೇಳಿ ಹಂಗೆ ಬೆಳ್ಳಗೆ ಪಳ ಪಳ ಏನು ಹೊಳಿತಿಲ್ಲ ರಂಗಪ್ಪ. ನಮ್ದಕ್ಕೆ ಇರೋದೇ ಹಂಗೆ ರಂಗಪ್ಪ. ರಂಗಪ್ಪ ನಿಮ್ದಕ್ಕೆ ಅವಾಗೆ ಹೇಳ್ತು ನೋಡಿ, ಸಿಲ್ಕ್ ಸ್ಮಿತಾಗೆ ಮಗಳು ಇವ್ರದಕ್ಕೇನಾ? ಹ್ಞೂ ಕಣಮ್ಮ ಆಫೀಸ, ಈ ಸಿಲ್ಕು ಸ್ಮಿತಾರ ಮಗಳು ಈ ಹುಡುಗಿನೇ ನೋಡಮ್ಮ. ಅಂಕಲ್ ಅಂಕಲ್ ನಮ್ಮ ಹುಡುಗನ್ಗೂ ಬರ ಕೇಳಿದ್ದೀನಿ ಅಂಕಲ್. ಮ್ಯಾಪಲ್ಲಿ ಲೊಕೇಶನ್ ಕಳಿಸಿದ್ದೀನಿ ಅಂಕಲ್. ಇಲ್ಲಿಗೆ ಬರ್ತಾನೆ ಇವಾಗ. ಅವನು ಬರ್ತಾ ದಾರಿಯಲ್ಲೇ ಫೋನ್ ಮಾಡ್ಕೊಂಡು ಬಂದಿದ್ದೀನಿ, ಲೊಕೇಶನ್ನು ಕಳಿಸಿದ್ದೀನಿ ಅಂಕಲ್. ಇವಾಗ ಬರ್ತಾನೆ ಅವನು ಇಲ್ಲಿಗೆ. ಯಾಕೆ ಅಂಕಲ್ ನನ್ನನ್ನು ಕರೆಸ್ಕೊಂಡಿದ್ದು ಇಲ್ಲಿಗೆ? ಓ ನೋಡಮ್ಮ ಹುಡುಗಿ, ನಿಮ್ಮ ಹುಡುಗ ಬಂದೇ ಬಿಡಮ್ಮ. ಹೌದು ಅಂಕಲ್, ನಮ್ಮ ಹುಡುಗಿ ಫೋನ್ ಮಾಡಿ ಹೇಳಿದ್ಲು ಅಂಕಲ್, ಅದಕ್ಕೆ ಬಂದೆ. ವಾಟ್ಸಪ್ಪಲ್ಲಿ ಲೊಕೇಶನ್ ಶೇರ್ ಮಾಡಿದ್ಲು, ಆ ಲೊಕೇಶನ್ ನೋಡಿಕೊಂಡು ಇಲ್ಲಿಗೆ ಬಂದೆ ಅಂಕಲ್. ರಂಗಪ್ಪ ಇವ್ರದಕ್ಕೆ ನಮಗೆ ಹೇಳಿಲ್ಲ ನೀವು? ಇವ್ರದಕ್ಕೆ ನಮಗೆ ಏನು ರಂಗಪ್ಪ? ಆಂಟಿ, ನಾನು ಲವ್ ಮಾಡ್ತಿರೋ ಹುಡುಗನ ಹೆಸರು ಕೃಷ್ಣ, ನನ್ನ ಹೆಸರು ಲೀಲಾ ಆಂಟಿ. ಓ ಹೋ ಹೋ ಹೋ, ಓ ಏನಪ್ಪ ನೀನು ಕೃಷ್ಣ, ಆ ಹುಡುಗಿ ಲೀಲಾ? ಓ ಸರಿ ಸರಿ ಸರಿ, ಕೃಷ್ಣ ಲೀಲಾ ನೀವಿಬ್ರು ಕೃಷ್ಣ ಲೀಲಾ? ಹೌದು ಅಂಕಲ್, ನಾನು ಕೃಷ್ಣ, ಅವಳು ಲೀಲಾ. ಆ ಲೀಲನ್ನ ತುಂಬ ಇಷ್ಟಪಟ್ಟಿದ್ದೀನಿ ಅಂಕಲ್. ಆ ಲೀಲಾನು ಈ ಕೃಷ್ಣನ್ನ ತುಂಬ ಇಷ್ಟಪಟ್ಟಿದ್ದಾಳೆ ಅಂಕಲ್. ನಮ್ಮಿಬ್ರಿಗೂ ನೀವೇ ಮುಂದಿಂತು ಮದುವೆ ಮಾಡಿಸ್ಬೇಕು ಅಂಕಲ್. ನಿಮ್ಮ ಹಳ್ಳಿನಾಗೆ ಯಾರೋ ನಿಮ್ಮ ಸ್ನೇಹಿತರಿಗೆ ಬೇರೆನೇ ಮದುವೆ ಮಾಡಿಸ್ತಿದ್ದೀವಿ ಅಂತ ಹೇಳಿದ್ರಲ್ಲ ಅಂಕಲ್, ಆ ಮದುವೆಗೆ, ಆ ಲವ್ ಮ್ಯಾರೇಜ್ ಮದುವೆಗೆ ಈ ಕೃಷ್ಣ ಲೀಲಿಂದೂ ಸಹಾಯ ಇರುತ್ತೆ ಅಂಕಲ್. ಈಗ ಒಬ್ಬ ಕೃಷ್ಣ ಆಗ ನಿಂತವನೇ ನೋಡು, ಅವನೇ ನಮ್ಮ ಸ್ನೇಹಿತ ಜುಂಜ. ಜುಂಜನ್ಗೂ ಆ ಬೊಂಬೆ ಮಾಡೋ ಹುಡುಗಿಗೂ ಇವಾಗ ಲವ್ ಮಾಡ್ತಾವೆ. ಅವ್ರಿಗೆ ಇವಾಗ ನಾವು ಮದುವೆ ಮಾಡಿಸ್ಬೇಕವು. ಓ ನಮಸ್ತೆ ಜುಂಜಣ್ಣ. ನಮಸ್ಕಾರ ಜುಂಜಣ್ಣ. ಏನ್ರಪ್ಪ ಹುಡುಗರ, ನೀವು ಲವ್ ಮಾಡ್ತಾ ಇದ್ದೀರೇನ್ರಪ್ಪ? ನೀವು ಲವ್ ಮಾಡಿ ಮದುವೆ ಆಗ್ಬೇಕಂತ ಇದ್ದೀರೇನ್ರಪ್ಪ? ಹಂಗಾರೆ ನನ್ನಂಗೆನೆ ನಾನು ಲವ್ ಮಾಡಿದ್ದೀನಿ, ನಾನು ಲವ್ ಮ್ಯಾರೇಜ್ ಮದುವೆ ಆಗ್ಬೇಕಂತ ಹೊಂದ್ಕೊಂಡಿದ್ದೀನಿ ಕಣ್ರಪ್ಪ. ಅದಕ್ಕೆ ನಮ್ಮ ರಂಗಣ್ಣನು ಮಾತು ಕೊಟ್ಟೈತೆ, ನನಗೂ ನಾನು ಲವ್ ಮಾಡ್ತಿರೋ ಹುಡುಗಿಗೂ ಮದುವೆ ಮಾಡಿಸ್ತೀನಿ ಅಂತ. ಅದ್ರ ಜೊತೆಗೆ ನೀವು ನಮ್ಮ ಜೊತೆಗೆ ಕೈ ಜೋಡಿಸಿದ್ದೀರಾ ಅಂತ ಕೇಳಿ ನನಗೂ ಖುಷಿ ಆಯಿತು ಕಣಪ್ಪ. ನನ್ನ ಮದುವೆಗೆ ಇಷ್ಟೊಂದು ಜನ ಎಲ್ಲ ಸಹಾಯ ಮಾಡೋದು ನೋಡಿ ನನಗೂ ಬೋಲ್ ಸಂತೋಷ ಆಯ್ತಪ್ಪ. ರಂಗಣ್ಣ ಮಾತು ಕೊಟ್ಟೈತಂದರೆ ಮದುವೆನ ಮಾಡಿಸ್ತಾರೆ, ಹೆದರಿಕೆ ಬೇಡ್ರಿ ಹುಡುಗರ. ನೋಡ್ರಪ್ಪ ಹುಡುಗರ, ಮೊದಲು ನಮ್ಮ ಜುಂಜುನ್ ಮದುವೆ ಮಾಡಿಸಿ ಆಮೇಲೆ ನಿಮ್ಮಿಬ್ಬರು ಮದುವೆ ಮಾಡಿಸ್ತೀನಿ. ನಿಮಗಿನ್ನು 160 ವಯಸ್ಸೈತೆ, ಅದಕ್ಕೆ 2 ಮದುವೆನೂ ಒಂದೇ ಸರಿ ಮಾಡಿಸಿ ಸಮಸ್ಯೆ ತಂದ್ಕೊಳ್ಳೋದು ಬೇಡ. ಅದಕ್ಕೆ ಮೊದಲು ಜುಂಜುನ್ ಮದುವೆ ಮಾಡಿಸಿ ಆಮೇಲೆ ನಿಮ್ಮಿಬ್ಬರು ಮದುವೆನ ಮಾಡಿಸ್ತೀನಿ. ಸರಿ ಆಯ್ತು ಹೇಳಿ ಅಂಕಲ್. ಜುಂಜಣ್ಣಂದು ಮದುವೆ ಮಾಡಿಸಿದ ಮೇಲೇ ನಮ್ಮ ಮದುವೆನೂ ಮಾಡಿಸಿ ಅಂಕಲ್. ನಿಮ್ದಕ್ಕೆ ನೋಡಿದ್ರಲ್ಲ ವೀಕ್ಷಕರೇ, ನಮ್ದಕ್ಕೆ ರಂಗಪ್ಪ ಈ ಲವ್ವರ್ಸ್ಗೆಲ್ಲ ಯಾವ ರೀತಿ ಲವ್ ಮ್ಯಾರೇಜ್ಗೆ ಮಾಡಿಸ್ತೈತೆ ಅಂತ. ನಿಮ್ದಕ್ಕೆ ಲವ್ ಮ್ಯಾರೇಜ್ಗೆ ಮದುವೆಗೆ ಯಾರ್ದನ ಹಾಕ್ಬೇಕಂತ ಇದ್ರೆ ನಮ್ಮ ರಂಗಪ್ಪಂದಕ್ಕೆ ಕಾಂಟ್ಯಾಕ್ಟ್ಗೆ ಮಾಡಿ ರಂಗಪ್ಪಂದಕ್ಕೆ ಮದುವೆಗೆಲ್ಲ ಮಾಡಿಸ್ತೈತೆ. ಇದು ಹಳ್ಳಿಗೆ ಜಾಣಾರು ಅಂತ ಚಾನಲು. ನಿಮ್ದಕ್ಕೆ ಈ ಹಳ್ಳಿ ಜಾಣಾರಿಗೆ ಯಾರ್ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ಎಲ್ಲರಿಗೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ಗೆ ಮಾಡಿ. ಹಾಗೆ ಇದು ಕುಡುಕ ರಂಗಪ್ಪ ಭಾಗ 32, ಇದರ ಮುಂದುವರಿದ ಭಾಗ 33ಗೆ ಇರ್ತೈತೆ, ಹೋಗಿ ನೋಡಿ. ಹಾಗೆ ಈ ವಿಡಿಯೋಗೆ ಇಷ್ಟ ಆಗಿದ್ರೆ ಲೈಕ್ಗೆ ಕೊಡಿ, ಶೇರ್ಗೆ ಕೊಡಿ, ಕಾಮೆಂಟ್ಗೆ ಮಾಡಿ.